ಚಂದ್ರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿ ಅಣ್ಣೇನಹಳ್ಳಿ ಗ್ರಾಮದಲ್ಲಿ ಪ್ರಗತಿಪರ ರೈತರಾದಂತಹ ನಮ್ಮ ಮಾಸ್ಟರ್ ಮನೆ ಪರಮೇಶ್ವರ್ ಅವ್ರನ್ನ ಭೇಟಿ ಮಾಡಬೇಕು ಅಂತ ಬಂದಿದ್ದೀನಿ. ಸುಮಾರು 8 ಎಕರೆಯಲ್ಲಿ ಅವರು ಲೀಜಿಗೆ ಅಂದರೆ ರೈತರಿಗೆ 1 ಎಕರೆಗೆ 50,000 ಹಣನ ಕೊಟ್ಟು ಲೀಜಿಗೆ ಜಮೀನನ್ನು ಪಡೆದು ಶುಂಠಿನ ಬೆಳೆದಿದ್ದಾರೆ. ಯಾಕೆಂದರೆ ಈ ವರ್ಷ ಮಳೆ ತುಂಬ ಇಟ್ಕೊಂತು, ಸೋನೆ ಮಳೆ, ಮತ್ತು ಇದ್ಕಿದ್ದಾಗೆ ಮಳೆ ಹೋಗೇ ಬಿಡ್ತು, ಬರೀ ಮೋಡ ಕವಿದ ವಾತಾವರಣ ಬಂತು. ಹಾಗಾಗಿ ಶುಂಠಿಗೆ ಪೂರಕವಾದ ವಾತಾವರಣ ಅಂತೂ ಈ ಸರಿ ಆಗಲಿಲ್ಲ. ಆದರೂ ಸಹ ಅವರು ಶ್ರಮ ವಹಿಸಿ 8 ಎಕರೆಯಲ್ಲಿ ನೋಡಿ ಅದ್ಭುತವಾಗಿ ಬೆಳೆಯನ್ನು ಮಾಡಿದ್ದಾರೆ. ಇದ್ರ ಜೊತೆ ಅವರು ಆಲೂಗೆಡ್ಡೆ ಬೆಳೆನೂ ಸಹ ಬೆಳೆದಿದ್ದಾರೆ. ನೋಡಿ ಇದ್ರ ಬಗ್ಗೆ ಪರಮೇಶ್ವರ್ ಏನು ಹೇಳ್ತಾರೆ, ಇದನ್ನು ಯಾವ ರೀತಿ ಶ್ರಮ ವಹಿಸಿ ಉಳಿಸ್ಕೊಂಡಿದ್ದಾರೆ ಶುಂಠಿನ ಅಂತ ಕೇಳೋಣ ಬನ್ನಿ. ನಮಸ್ಕಾರ. ಹೋಬಳಿ ಚನ್ನಪಟ್ಟಣ ತಾಲೂಕು ದಂಡಿನಹಳ್ಳಿ ಹೋಬಳಿ ಅಣ್ಣೇನಹಳ್ಳಿ ಗ್ರಾಮ ಪರಮೇಶ. 8 ಎಕರೆ ಜಮೀನು ಲೇಜಿ ಮಾಡ್ಕೊಂಡು ಶುಂಠಿ ಬೆಳೆದಿದ್ದೀನಿ. ಈ ಸರಿ ವಾತಾವರಣ ಹದಗೆಟ್ಟದಿಂದ ಶುಂಠಿ ಬೆಳೆಯುವ ರೈತರು ಸುಮಾರು ಕಂಗಾಲಾಗಿದ್ದಾರೆ. ಆದರೂ ಒಂದು 8-9 ಸಾವಿರ ಉದಯಪುರದ ಸೊಸೈಟಿ ಬಿಲ್ಡಿಂಗಲ್ಲಿರುವ ಲಕ್ಷ್ಮೀ ರಂಗನಾಥ ಆಗ್ರೋ ಸೀಡ್ಸ್ ಅವ್ರ ಅಂಗಡಿಯಲ್ಲಿ ಕೆಮಿಕಲ್ ಅಂತಂದು ಸಿಂಪರಣೆ ಮಾಡಿ ಈ ಪೆರಿಕಲ್ ರೋಗವನ್ನು ಹತೋಟಿಗೆ ತಂದಿರುತ್ತೇನೆ. ಈ ಸರಿಯ ಎಲ್ಲ ರೈತರು ಈ ರೋಗಕ್ಕೆ ಭಾರಿ ಬಲಿಪಶುವಾಗಿದ್ದಾರೆ. ಏನಾರ ಬೆಲೆ ಹೆಚ್ಚು ಕಮ್ಮಿ ಆದರೆ ಸರ್ಕಾರದಿಂದ ರೈತರಿಗೆ ಒಂದು ಸ್ವಲ್ಪ ಬೆಂಬಲ ಬೆಲೆ ಕೊಡಬೇಕಾಗಿ ಮನವಿ ಮಾಡ್ತಾಯಿದ್ದೀನಿ. ನಾವು ಒಂದು 5 ಎಕರೆ ಆಲೂಗೆಡ್ಡೆ ಮಾಡಿಸಿದ್ದೀನಿ. ಆಲೂಗೆಡ್ಡೆಯಲ್ಲಿ ಈ ಸರಿ ಏನು ಇಳುವರಿ ಐತೆ, ಆದರೆ ರೇಟ್ ಇಲ್ಲ. ರೇಟ್ 1000, 1200, 300 ಐತೆ. ಅದರಲ್ಲೂ ರೈತರು ಎಲ್ಲ ಭಾರಿ ನಷ್ಟಕ್ಕೆ ಈಡಾಗಿದ್ದಾರೆ ಸರ್. ಅಷ್ಟೇ ಸರ್, ಮಾಡಿದ್ರು ಎಲ್ಲ ಮಟ್ಟಿಗೆ ಐತೆ.